ಯಾಕೋ ಹೂ ಬೇಕಿತ್ತಪ್ಪನ್ ಗಾರ್ಡನ್ಗೆ. ಇವತ್ತು ಒಂದು ಗೊಂಚಲು ಹೂ ಕಿತ್ಕೊಂಡು ಹೋಗಿ ನಾನು ರಾಣಿ ಹೆಣ್ಣಿಗೆ ಕೊಟ್ಟಿದ್ದು. ಮಸ್ತ್ ಖುಷಿ ಆಯ್ತು. ಅಕ್ಕೆಲ್ಲರೂ ಕಂಡ್ರೆ ನನ್ನ ಗೋಳು ಅಳುಕಿದ್ದ. ಜಾಗ ಖಾಲಿ ಮಾಡ್ಕೊಂತೀರ ಆಚೆ ಚಿಕ್ಕ ಅಂತ. ಹೋಗಿನ ಚೆಲುವೆಲ್ಲ ಯಾರಿಂದ, ಇನ್ನೊಂದ್ಸತಿ ಹೇಳ ಚೆಲುವೆಲ್ಲ ಯಾರಿಂದ, ಗಿಡಕ್ಕೆ ನೀರು ಹಾಕಿದ ರಾಣಿ ಹೆಣ್ಣು ಬಂದ. ಎಕ್ಕ ತಿಂಬುದೆ ನಾನು ಲೈಕ್ ಮಾಡಿ ನೀರು ಹಾಕಿ ರೀಪಾಟ್ ಮಾಡಿ ಚಂದ ಮಾಡಿ ಸಾಕಿಟ್ಟಿದ್ದೆ. ಒಳ್ಳೆ ಹೂ ಬಿಟ್ಕೊಂಡಿತ್ತು. ಈಗ ನೀ ಬಂದ್ಕಂಡು ಈ ಹೂವಿನ ಚೆಲುವೆಲ್ಲ ರಾಣಿ ಹೆಣ್ಣಿಂದ ಅಂತ್ಯನ, ಹೌದನಾ? ಇಲ್ಲಿ ಕಾಣು ನಿನ್ನ ಕೊಟ್ಟಿಗೆ ಮೀನು ನೆಟ್ಟು ಮಾಡ್ಕಕ್ಕೇನು. ಇನ್ನೆಲ್ಲಾದ್ರೂ ನನ್ನ ಹೂವಿನ ತೋಟ ಬಿಡಕ್ಕೆ ಬರ್ಕ, ನನ್ನ ಹೂವಿಗೆ ನಿನ್ನ ಚೋಂಟ್ ಹಾಕಕ್ಕೆ, ನಿನ್ನ ಚಪ್ಪು ಕೈ ಕಾಲು ಜಪ್ಪಿ ಹಾಕೋಕ್ಕಿದ್ದೆ. ಹುಷಾರ್ ರಾಣಿ ಗೋಣಿ ಅಂಬ್ರು. ಲಾಸ್ಟ್ ವಾರ್ನಿಂಗ್ ನಿಂಗೆ, ಹುಷಾರ್. ಹೌದೇನಾ? ನೀ ಮೊದಲೇ ಹೇಳಕ್ಕಿಲ್ಲ, ಬರ್ದೆ ಒಂದು ಕೆನ್ನಿ ಮೇಲೆ ಬಾರಿಸ್ನಲ್ಲ. ಸರಿ ಸರಿ, ನಂಗೆ ಒಳಗೆ ಕೆಲಸ ಇತ್ತು, ನಾ ಬತ್ತೆ. ಆ ಹೂವಿನ ಗುಚ್ಚ ತೆಗ್ದು ಒಳ್ಳೆ ಟಿಪಾಯಿ ಮೇಲೆ ಒಂದು ಊಜಿ ಇಟ್ಟಿದ್ದೆ ಕಣ, ಅದಕ್ಕೆ 6 ಗೊತ್ತಾಯ್ತಲ್ಲ. ಎಂತಕ್ಕ ನೀನು ಇಷ್ಟಪಟ್ಟು ಬಿಡುತ್ತೆ ಡೈಗಿ ಬಿಡುದ ಜೀವ ಬಾಯಿ ಬಂದಿತ್ತು. ನಿಮ್ಮನೆ ಬಪ್ಪು ದಾರಿಗೆ ಕರಡಿ ಮಾರೈತಿ, ಅದ್ರ ಕೊಂಡ್ ತಪ್ಸ್ಕೊಂಡು ಬಪ್ಪರು ಒಳಗೆ ನಂಗೆ ಸಾಕಾಯ್ತು. ಹೌದನ? ಸಾರಿ ಮಾರೆ, ನಾನು ಬರ್ಕೊಂಡು ಹೊರಟಿದ್ದೆ. ಅಲ್ಲೊಂದು ಅಬ್ಬಿ ಕೆಲಸ ಹೇಳ್ದ, ಅದನ್ನ ಮಾಡಿ ಮುಗಿಸಿ ಬಪ್ಪು ಒಳಗೆ ಇಷ್ಟೊತ್ತಾಯ್ತು. ಬಾ ಈಗಳಾರು ನಾವು ಅಲ್ಲ ಪಿಂಕಿ ಮನೆಗೆ ಹೋಗಿ ಆಟ ಆಡುವ. ಆಡುದಾ? ನಾನು ನಿಂಗೆ ಹೂವಿನ ಗುಚ್ಚಿ ಇರ್ತವಕ್ಕಂದಡಿ ಹೂವೆಲ್ಲ ಕೊಯ್ಕೊಂಡದ್ದು. ನನ್ನ ಅಕ್ಕ ಅಷ್ಟೊತ್ತಿಗೆ ಕೊಂಡ್ಬಿಟ್ಟ. ತಮ್ಮ ಬೈದ ಕಡಿಕೆ ಹ್ಯಾಂಗೋ ಎಲ್ಲ ಪ್ಲೇಟ್ ಚೇಂಜ್ ಮಾಡಿ ಅವಳಿಗೆ ನಡಿ ಹೇಳಿ ತಪ್ಪ ಬಂದೆ. ಸಾರಿ ಅಕ್ಕ, ಎಂತದು ತಪ್ಪು ಕೈದ. ಅಂದಂಗೆ ನಾನು ನಿಂಗೆ ಹೋಮ್ವರ್ಕ್ ಮಾಡೋಕೆ ಹೇಳಿದ್ನಲ್ಲ, ಮಾಡಿದ್ದೆ ಅದು? ನಾನೊಂಚೂರು ಕೊಂಡ್ಕ ಬರುವಂದಾಡಿ ಕೊಡ್ತೀಯ ನಂಗೆ ಒಂಚೂರು? ಅಡ್ಡಿಲ್ಲ, ಬಾ ಕೊಡ್ತೀನಿ.